ಕೃಷಿನ ಕೃಷಿಕನ ಅಂತ ಹೇಳಿ ಕೀಳಾಗಿ ನೋಡುವವರೇ ಇಲ್ಲೊಮ್ಮೆ ಕೇಳಿ. ದನ ಕಾಯುವಂತ ರೈತ ಡಾಕ್ಟರೇಟ್ ಕೊಡ್ತಾರ ನಾವು ಮೆಚ್ಚಬೇಕಲ್ಲ. ಮೂರನೇ ಕ್ಲಾಸ್. ಬಹಳಷ್ಟು ಔಷಧಿಗಳ ಆಗರ ಜವಾರಿ ತಳಿ ಅಂದ್ರೆ ಮತ್ ಯಾಕೆ ನಮಗೆ ಡಾಕ್ಟರೇಟ್ ಕೊಟ್ರೆ ಈ ತಳಿಗಳು ಉಳಿಸತ್ತೇವೆ ಅಂತ ಕೊಟ್ಟಾರ. ಆ ತಳಿಯನ್ನು ಒಂದು ಸಲ ನಮ್ಮ ಭೂಮಿ ಒಳಗೆ ನಾವು ಹಾಕೊಂಡು ಬಂದಿರ್ತಂದ ನಾವ ಕೈ ಬಿಡ್ಬೇಕು ಹೊರತಾಗಿ ಅದನ್ನ ನಮ್ಗೆ ಕೈ ಬಿಡಂಗಿಲ್ಲ. ನಾವ ಇದು ಬೇಡ ಅಂತ ಬಿಡ್ಬೋದ, ಅದ್ ನಮ್ಮನ್ನ ಬಿಡಂಗಿಲ್ಲ. ಹೈಬ್ರಿಡ್ ಹಂಗಲ್ರಿ ಮೇಡಮ್, ಪ್ರತಿ ವರ್ಷನೂ ನಾವು ಮಾರ್ಕೆಟ್ಗೆ ಅವಲಂಬಿತ. ಅವಾಗ ವ್ಯಾಪಾರ ಮಾಡೋ ಜವಾರಿ ಜವಾರಿ ಅಂತಾನ ಎಲ್ಲರೂ ತಗೋತಾರ ಜನ. ಆ ಜವಾರಿ ಐತಿಲ್ಲ ಅವನು ಮರೋದೇ ಗೊತ್ತಿಲ್ಲ. ನನ್ನ ವಿಚಾರ ಪ್ರಕಾರ 2040ಕ್ಕ ನೀವು ಕೃಷಿನ ಉಳಿಯಂಗಿಲ್ಲ. ಜವಾರಿ ಉಳಿಸ್ರಿ, ಜವಾರಿ ಬೆಳೆಸ್ರಿ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಕೃಷಿನ ಕೃಷಿಕನ ಅಂತ ಹೇಳಿ ಕೀಳಾಗಿ ನೋಡುವವರೇ ಇಲ್ಲೊಮ್ಮೆ ಕೇಳಿ. ಇಲ್ಲೊಬ್ಬ ರೈತ ಬರೀ ಓದಿದ್ದು 3ನೇ ಕ್ಲಾಸು, ಆದ್ರೆ ಇವರು 265 ತಳಿಯ ಬೀಜಗಳನ್ನ ಸಂಗ್ರಹಣೆ ಮಾಡಿ ಇವತ್ತು ಅತ್ಯಮೂಲ್ಯವಾದಂತಹ ಕೃಷಿಯನ್ನ ಮಾಡ್ತಾ ಹಲವರಿಗೆ ಕೃಷಿಯ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರ ಕಡೆಯಿಂದ ಇವರು ಒಬ್ಬ ಯಶಸ್ವಿ ರೈತ, ಹೆಮ್ಮೆಯ ರೈತ ಅಂತ ಹೇಳಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಸೊ ಹಾಗಾದ್ರೆ ಆ ರೈತನ ಕೃಷಿ ಜೀವನ ಹೇಗಿದೆ, ಯಾವೆಲ್ಲ ಬೀಜಗಳು ಅವ್ರ ಹತ್ರ ಇದೆ, ನಿಮಗೆ ಯಾವೆಲ್ಲ ಬೀಜಗಳು ಬೇಕಿದ್ರೆ ಅವರು ಯಾವ ರೀತಿಯಾಗಿ ನಿಮ್ಗೆ ಕೊಡ್ತಾರೆ, ಇದೆಲ್ಲವನ್ನು ಕೂಡ ರೈತರೊಂದಿಗೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೀರಿ ಮೇಡಮ್? ಫುಲ್ ಖುಷಿ. ಶಂಕರ ಹನುಮಂತ ಲಂಕಿ ಅಂತ, ನಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಾ ಗುಂಡೇನಟ್ಟಿ ಗ್ರಾಮ. ನಾನು ಕಳೆದ ಒಂದು 25 ವರ್ಷದಿಂದ ಈ ಹಲವಾರು ಭತ್ತದ ತಳಿಗಳ ಎಲ್ಲ ನಶಿಸಿ ಹೋಗ್ತಾ ಇದ್ದ. ಇವತ್ತು ನಮ್ಮ ದೇಶಿ ತಳಿ ಉಳಿತಾ ಇಲ್ಲ. ಈ ಜವಾರಿ ತಳಿಗಳನ್ನ ನಾನು 25 ವರ್ಷದಿಂದ ಸುಮಾರು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅಡ್ಡಾಡೆ, ಸುಮಾರು ನಾನು ರಾಜ್ಯಗಳ ಅಡ್ಡಾಡೆ ಎಲ್ಲ ಏನಲ್ಲ ಸ್ಥಳೀಯವಾಗಿರುವಂತ ದೇಶಿ ಭತ್ತದ ತಳಿಗಳನ್ನ ಸಂಗ್ರಹ ಮಾಡಿ ನನ್ನಲ್ಲಿ ಒಂದು ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡೇನೆ. ಬ್ಯಾಂಕ್ ಅಂತ ಮಾಡಿದ್ವಿ. ನಮ್ಮ ಬೀಜ ಬ್ಯಾಂಕ್ದೊಳಗ 260ಕ್ಕೂ ಹೆಚ್ಚು ಭತ್ತದ ತಳಿಗಳದಾವ. ಅಷ್ಟಲ್ಲ 30-35 ನಮೂನಿ ತರಕಾರಿ ಬೀಜಗಳು, ಕಿಚನ್ ಗಾರ್ಡನ್ ಇರ್ಬೋದು, ಕೈತೋಟ ಇರ್ಬೋದು, ಮೊದಲು ನಮ್ಮ ಹಿತ್ತಲದೊಳಗೆ ಬೆಳ್ಕೊಳಕ ಇಂಥವದಾವ. ಇದೆಲ್ಲ ಒಂದು 20 ನಮೂನಿ ಜೋಳಗಳ, ಕಡಿಬಿನ ಜೋಳ ಇರ್ಬೋದು, ದ್ವಾಸಿ ಜೋಳ ಇರ್ಬೋದು, ಅಳಿವಿನ ಜೋಳ ಇರ್ಬೋದು, ಗಟ್ಟಿದೇನಿ ಇರ್ಬೋದು, ಸಕ್ರಿ ಮುಕ್ರಿ, ನಂದ್ಯಾಲ, ಈ ಬಾರ್ಸಿ, ಇಂಥವೆಲ್ಲ ತಳಿಗಳನ್ನು ಒಂದು 25 ತಳಿಗಳ ಸಂಗ್ರಹ ಮಾಡ್ಯಾವ. ಏನ್ ಹೇಳಕ್ ಇಷ್ಟಪಡ್ತೀರಿ? ಇವತ್ತಿನ ಹೈಬ್ರಿಡ್ ಮಾಡೆಲ್ ಬೀಜಗಳಿಗೂ ಇವತ್ತಿನ ನಾಟಿ ಬೀಜಗಳಿಗೂ ಎಷ್ಟು ವ್ಯತ್ಯಾಸ ಇದೆ, ಮತ್ತೆ ಇವತ್ತಿನ ಅದರ ಅವಶ್ಯಕತೆ ಎಷ್ಟಿದೆ? ಮೇಡಮ್ ಏನದರಿ, ಹೈಬ್ರಿಡ್ ಬೀಜಗಳು ಈ ನಮ್ಮ ವಾತಾವರಣಕ್ಕೆ ಬಾಧನ ನಡೆಯಂಗಿಲ್ರಿ. ಅವ ಒಂದ್ ವರ್ಷ ಬಂದು ಅಂದ್ರೆ ಮತ್ತೆ ಮರನೇ ವರ್ಷ ಅವ್ರ ಕಡೆನೇ ಬೀಜ ತಗೋಬೇಕು ನಾವು. ಮತ್ತ ಅವಕ್ಕ ಕೀಟ ಬಾಧೆಗಳು ಬಾಳ, ಕೀಟ ರೋಗ ಇವೆಲ್ಲ ಬಾಳ. ಮತ್ ನಾವ್ ಅವಕ್ಕ ಅವ್ರ ಶಿಫಾರಸು ಮಾಡಿದ ಪ್ರಕಾರನ ಗೊಬ್ಬರ, ನೀರು, ಪೆಸ್ಟಿಸೈಡ್ ಮತ್ತ ಈ ರಸಾಯನ ಗೊಬ್ಬರ ಮಾಡ್ಬೇಕ. ನಮ್ ಜವಾರಿ ಯಾವ ಕೇಳಂಗಿಲ್ಲ. ಎಂತ ವಾತಾವರಣದೊಳಗು ಆ ವಾತಾವರಣವನ್ನು ಎದುರಿಸಿ ನಮಗ್ ಫಸಲ್ ಕೊಡ್ತಾವ. ಇಳುವರಿ ಕಡಿಮೆ ಇರ್ಬೋದ, ಖರೆ ಅದ್ರ ಗುಣಮಟ್ಟ ಬಹಳ ಚಲೋ ಇದೆ. ಅಂದ್ರ ರೋಗ ನಿರೋಧಕ, ಬರ ನಿರೋಧಕ, ಈ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂತ ತಲಾಂತರದಿಂದ ನಮ್ಮ ಪೂರ್ವಜರು, ನಮ್ಮ ತಾತ ಮುತ್ತೈದರ ಕಾಲ ತಳಿಗಳು ಉಳಿಸ್ಕೊಂಡು ಬಂದಾರ. ಅವ್ರು ಮತ್ತೆ ನಾವು ಬೀಜಕ್ಕಾಗಿ ಬೇರೆಯವ್ರ ಕಡೆ ಅವಲಂಬಿತ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಬೀಜ ನಮ್ಮ ಹಕ್ಕು, ರೈತರ ಬೀಜದ ಸ್ವತ್ತು ಮೊದಲ. ಈಗೇನಾಯ್ತದೆ, ಬೀಜದ ಸ್ವತ್ತು ಬೇರೆ ಬೇರೆ ಕಂಪ್ನಿಗಳಾಗ್ಯಾವ. ಕಂಪ್ನಿಗಳಾಗಿ ರೈತರೆಲ್ಲ ಮಣ್ಣು ಮುಗ್ತಾ ಇದ್ದಾರೆ. ಇವತ್ತು ಎಷ್ಟು ವರ್ಷದಿಂದ ನೀವು ಈ ಬೀಜಗಳನ್ನ ಸಂರಕ್ಷಣೆ ಮಾಡ್ತಿದ್ರಿ? ನಿಮ್ಗೆ ಯಾಕೆ ಮಾಡ್ಬೇಕನ್ನಿಸ್ತು? ಮೇಡಮ್, ನಾನು ಏನಾಯ್ತು, ನಮ್ಮ ತಂದೆಯವ್ರ ಕಾಲದಿಂದ ನಾವು ಕೃಷಿ ಮಾಡ್ಕೊಂತ ಬಂದವ್ರ. ನಮ್ಮ ಅಜ್ಜರಂತೂ ನೋಡಿಯಲ್ಲ. ನಮ್ಮ ತಂದೆಯವ್ರು ಕೂಡ ನಾ ಕೃಷಿಯನ್ನು ಕಲಿತೆ. ಸುಮಾರು ಒಂದು 14 ವರ್ಷ ಆಗಿದ್ದ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ತೀರ್ಕೊಂಡ ನಂತರ ನಾ ಮೂರನೇ ಮೇಡಮ್, 3ನೇ ಕ್ಲಾಸ್ ಓದ್ಕೊಂಡು ನಾ ಬೇರೆ ಬೇರೆ ಈ ಟ್ರೈನಿಂಗ್ ಗಳೆಲ್ಲ ಅಟೆಂಡ್ ಆದ್ರಿ. ಕೃಷಿ ಇಲಾಖೆ ಇರ್ಬೋದು, ಮತ್ತೆ ರೇಡಿವೆ, ಮನಿ ಒಳಗ ಒಂದು ರೇಡಿವೆ ಇತ್ತು, ರೇಡಿವೆ ಕಾರ್ಯಕ್ರಮ, ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳ್ತಾರು. ಅವ್ರ ಯಶೋಗಾದಿಗಳೆಲ್ಲ ಕೇಳಿದೆ. ನಾ ಯಾಕೆ ಈ ರೀತಿ ಬದಲಾಗಬಾರ್ದು ಅಂತ ತಿಳ್ಕೊಂಡು ಸುಮಾರು ಅಲ್ದಾಡಕ್ ಶುರು ಮಾಡಿದೆ. ಅಲ್ದಾಡಿದಾಗ ನನಗೆ ದೇಶಿ ಬೀಜಗಳು ಉಳಿಸ್ಬೇಕಂತ ಒಂದು ಇದು ಬಂತು. ಎಲ್ಲರೂ ಏನ್ ಹಾಕತ್ರು, ಜವಾರಿ ನೋಡ್ರಿ ನೀವು ಮಾರ್ಕೆಟ್ನೊಳಗ ಜವಾರಿ ಐತೆ ಎಲ್ಲ ಗೊತ್ತಿಲ್ಲ. ಅವಾಗ ವ್ಯಾಪಾರ ಮಾಡೋ ಜವಾರಿ ಜವಾರಿ ಅಂತ ಎಲ್ಲರೂ ತಗೋತಾರ ಜನ. ಆ ಜವಾರಿ ಐತಿಲ್ಲ ಅವಾಗ ಮರೋಗ ಗೊತ್ತಿಲ್ಲ. ನಾವು ನಿಜವಾಗಿ ಜವಾರಿ ಉಳಿಸಿದ್ರೆ ನಮ್ಗೆ ಜನ ಮೇಯಿಸ್ತಾರ ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಹಿಂಗಾಗಿ
ಆ ತಳಿಗಳನ್ನ ಉಳಿಸಕ್ ಶುರು ಮಾಡಿದ್ದೇವೆ. ಇವತ್ತು ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ನೀವ್ ಹೇಳಿದ್ರಿ ಬೀಜಗಳಿಗೆ ಅನುಕೂಲಕ್ಕಾಗಿ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದಾರೆ ಅಂತ ಹೇಳಿದ್ರಿ. ಅದು ವಾತಾವರಣಕ್ಕೆ ಸೆಟ್ ಮಾಡಂಗೆ ಇವ್ರು ಅದಕ್ಕೆ ಕಲ್ಪಿಸ್ಕೊಡ್ತಾ ಇದಾರೆ ವಾತಾವರಣ ಅಂತ ಹೇಳಿದ್ರಿ. ಸೊ ಹಂಗಾಗಿ ನಮ್ಮ ಕೃಷಿ ಭೂಮಿನೂ ಹಾಳಾಗ್ತಾ ಇದೆಯಲ್ಲ ಮೇಡಮ್. ಕೃಷಿ ಬೆಳೆ ಆದ ನನ್ನ ವಿಚಾರ ಪ್ರಕಾರ 2040ಕ್ಕ ನೀವು ಕೃಷಿನ ಉಳಿಯಂಗಿಲ್ಲ. ಈಗ ಇದೇ ರೀತಿ ಮುಂದುವರೆದ್ರೆ ಏನಾದ್ರೂ ಈಗಿಂದ ನಾವು ರೈತರು ಎಚ್ಚೆತ್ತುಕೊಂಡು ನಾವು ಈ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಪಾರಂಪರಿಕ ಕೃಷಿ ಕಡೆ ನಾವು ಮುಖ ಮಾಡಿದ್ರೆ ಉಳಿತೇವ. ಇದ್ರೆ ನಮ್ ಭೂಮಿ ಎಲ್ಲ ಬರಡಾಗುವ ಹಂತಕ್ಕೆ ಬರುತ್ತೆ. ಯಾಕಂದ್ರೆ ನಮ್ಮ ರೈತರು ಏನ್ ಹೇಳ್ತಾರಂದ್ರ ಈಗ ನೀವ್ ಹೇಳಿದ್ರಿ ನಾಟಿ ಬೀಜಗಳನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿದ್ರಿ, ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತ, ಇಳುವರಿನ ಬರೋದಿಲ್ಲ ಮೇಡಮ್ ರೀ. ಏನಿತ್ತು ಗೊತ್ತೈತ್ರಿ, ಒಂದು ಕಾಲಿತ್ತು ನಮ್ಮ ದೇಶಕ್ಕೆ ಆಹಾರ ಭದ್ರತೆ ಸಂಬಂಧ ಹೈಬ್ರಿಡ್ ಬೀಜ ಬೇಕಾಯ್ತು. ಈಗೆಲ್ಲ ಮೋದಿಜಿ ಅವರಾಯ್ತು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಕೃಷಿ ಇಲಾಖೆ ಆಯ್ತು, ಕೃಷಿ ಯೂನಿವರ್ಸಿಟಿ ಆಯ್ತು, ಇವ್ರೆಲ್ಲರೂ ಏನ್ ಹೇಳ್ತಾ ಇದಾರಂತ ಜವಾರಿ ಉಳಿಸ್ರಿ, ಜವಾರಿ ಬೆಳೆಸ್ರಿ, ಒಳ್ಳೆ ಮರಳಿ ಮತ್ತು ಈ ಕಡೆ ಬರ್ತಾ ಇದಾರ್ರಿ. ಈಗ ಅಂದ್ರೆ ಯಾವಾಗೂ ತನ್ನ ಇದನ್ನ ಕಳ್ಕೋದಿಲ್ರಿ, ಅದ ಸತ್ವ ಕಳ್ಕೋದಿಲ್ಲ. ಅಷ್ಟೊಂದು ಡಿಮಾಂಡ್ ಅದ. ಈಗ ಎಲ್ಲಾರು ನೋಡ್ರಿ, ಮತ್ ಯಾಕೆ ನಮಗೆ ಡಾಕ್ಟರೇಟ್ ಕೊಟ್ರೆ ಈ ತಳಿಗಳು ಉಳಿಸತ್ತೇವ ಅಂತ ಕೊಟ್ಟಾರ. ನಾನು ಕಲ್ತದಂತೂ ಬಹಳ ಕಡಿಮೆ, ನಾನೇ ಡಾಕ್ಟರೇಟ್ ಕೊಡ್ಬೇಕಾರೆ ಯಾಕೆ ಕೊಟ್ರಿ ಹೇಳ್ರಂಗಾರ? ಇಳುವರಿ ಕೊಡಂಗೆ ಬೆಳೆದಿಲ್ಲ, ಕಡಿಮೆ ಇಳುವರಿ ಕೊಡ್ತಾನು ಅಂತ ಬಿಡ್ಬೇಕಾಗಿತ್ತಲ್ಲ, ನನ್ಗೆ ಯಾಕೆ ಕೊಟ್ರ ಅಂದ್ರೆ ಇದನ್ನ ಉಳಿಸೋ ಸಂಬಂಧ. ಇನ್ನೊಂದ್ ಏನ್ ಇದ್ರ ಉಳಿಸೋ ಗುಣ ಅಂದ್ರ ಬಹಳಷ್ಟು ಔಷಧಿಗಳ ಆಗರ ಆಯ್ತು ಜವಾರಿ ತಳಿ ಅಂದ್ರೆ. ಜವಾರಿ ತಳಿ ಭತ್ತಗಳಿರ್ಬೋದು, ಜವಾರಿ ತಳಿ ತರಕಾರಿಗಳಿರ್ಬೋದು, ಜವಾರಿ ತಳಿ ಜೋಳ ಇರ್ಬೋದು, ಒಟ್ಟ ಹೇಳ್ತೇನೆ ನಿಮ್ಗೆ ರೈತರು ಬೆಳೆಯುವಂತ ಎಲ್ಲಾ ಜವಾರಿ ಒಳಗ ಸಾಕಷ್ಟ ಔಷಧಿಗಳ ಆಗರ ಇತ್ತ. ಹಿಂಗಾಗಿ ನಮ್ ಪೂರ್ವಜರೆಲ್ಲ ಈಗಲೂ ನೋಡ್ರಿ ನೀವು ಅವ್ರಿಗೆ ಗಟ್ಟಿ ಮುಟ್ಟಾಗಿದ್ರು, ಜಬರ್ದಸ್ತ್. ಜೋಳದ ರೊಟ್ಟಿ ತಿಂತಿದ್ರು, ರಾಗಿ ಮುದ್ದೆ ಉಂತಿದ್ರು, ಪುಂಡಿ ಪಲ್ಯ ತಿಂತಿದ್ರು, ಅವ್ರಿ ಬೇಳೆ ತಿಂತಿದ್ರು, ಮಜ್ಜಿಗೆ ಕುಡಿತಿದ್ರು, ಹಂಗಿತ್ತ. ಈಗೆಲ್ಲ ಹೋಗಿ ಪಿಜ್ಜಾ, ಬರ್ಗರ್, ಬೇರೆ ಬೇರೆ ಇದಕ್ಕೆ ಬಿದ್ದ ಅವ್ರಿಗೆ ಸಿಕ್ಕಾಪಟ್ಟಿ ಕಾಯಿಲೆಗಳು ಬರ್ತಾ ಇದಾವೆ. ಕಾರಣ ಏನಂದ್ರ ಇದೆಲ್ಲ ಹೈಬ್ರಿಡ್ ತಳಿಂದನ ಆಹಾರ ಭದ್ರತೆನೇ ಇಲ್ಲ. ಅದೇ ಇಲ್ಲ. ನಾನು ನಮ್ಮ ರೈತರಿಗೆ ಕಿವಿ ಮಾತು ಏನ್ ಹೇಳೋದಂದ್ರ, ತಮ್ಮ ಮನಿಗೆ ಏನ್ ಬೇಕು ಹೋಲೆ, ಇಳುವರಿ ಕಡಿಮೆ ಆಕೈತೆ ಅವ್ರ ಹೈಬ್ರಿಡ್ ಬೆಳ್ಕೊಲೆ, ತಮ್ಮ ಮನಿಗೆ ಬೇಕಾದಷ್ಟು ಜವಾರಿಗಳು ಬೆಳ್ಕೋಬೇಕು. ಭತ್ತ ಇರ್ಬೋದು, ಜೋಳ ಇರ್ಬೋದು, ಶುರು ಮಾಡ್ಕೊಂಡು ದೊಡ್ಡದ್ ಮಾಡ್ಕೊಡ್ರಿ. ಹಾ, ಮೊದಲ ತಮ್ಮ ಬೀಜಗಳು ಉಳಿಸ್ಕೊಳಕ್ ಶುರು ಮಾಡ್ರಿ. ಆಮೇಲೆ ಆಟೋಮೆಟಿಕ್ ಆಗಿ ಕಂಪ್ನಿಗಳ ಮ್ಯಾಗ ಅವಲಂಬಿತ ಕಡಿಮೆ ಆಕೈತಿ. ಉದಾಹರಣೆ ಸೂಕ್ಷ್ಮವಾಗಿ ಹೇಳ್ಕೊಡ್ತೀರೇನ್ರಿ ನಮ್ಮ ರೈತರಿಗೆ ಹೆಂಗ ಬೀಜಗಳ ಸಂರಕ್ಷಣೆ ಮಾಡ್ಬೇಕು, ನಮ್ಮ ನಾಟಿ ತಳಿಗಳನ್ನ ಸಣ್ಣದಿಂದ ಹೇಳ್ಕೊಡ್ರಿ. ಹೇಳ್ತೇನೆ ನೋಡ್ರಿ. ಈಗ ನಾವ್ ಯಾವಾಗ ನಮ್ಮ ಜೋಳ ಯಾವುದೇ ತರ ನಾ ಇದಂತ ಹೇಳಂಗಿಲ್ಲ, ಭತ್ತ ಇರ್ಬೋದು ಯಾವ್ದೇ ಇರ್ಲಿ, ಆ ತಳಿಯನ್ನು ಒಂದು ಸಲ ನಮ್ಮ ಭೂಮಿ ಒಳಗೆ ನಾವು ಹಾಕೊಂಡು ಅಂದ್ರ ತಂದ ನಾವ ಕೈ ಬಿಡ್ಬೇಕು ಹೊರತಾಗಿ ಅದನ್ನ ನಮ್ಮನ್ನ ಕೈ ಬಿಡಂಗಿಲ್ಲ. ನಾವ ಇದು ಬೇಡ ಅಂತ ಬಿಡ್ಬೋದ, ಅದ್ ನಮ್ಮನ್ನ ಬಿಡಂಗಿಲ್ಲ. ಹೈಬ್ರಿಡ್ ಹಂಗಲ್ರಿ ಮೇಡಮ್, ಪ್ರತಿ ವರ್ಷನೂ ನಾವು ಮಾರ್ಕೆಟ್ಗೆ ಅವಲಂಬಿತ ಆಗ್ಬೇಕು ಬೀಜಕ್ಕಾಗಿ. ಬರೀ ಬೀಜ ಅಲ್ಲ, ಅದಕ್ಕೆ ಎಣ್ಣೆ, ಅದಕ್ಕೆ ಇದು ರಾಸಾಯನಿಕ ಗೊಬ್ಬರ, ಪ್ರತಿ ಒಂದು ಎಲ್ಲ ಅದಕ್ಕೆ. ಮತ್ತೆ ಈ ಯಾವ್ದೇ ಈ ಜವಾರಿಗಳನ್ನ ನಾವ ಬೆಳೆದು ನಮ್ಮ ಮನೆಗೆ ಆಗೋಡ್ ತಿಂದು ಬೇರೆ ಉಳಿದದ್ದನ್ನ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಎಲ್ಲೆಲ್ಲಿ ಜನ ಬರ್ತಾರ. ನಮಗ್ ಸಿಕ್ಕಾಪಟ್ಟೆ ಡಿಮಾಂಡ್ ಅದ. ಇವತ್ತು ಜವಾರಿ ಬೀಜಗಳ ಪ್ರಚಾರ ನಾವ ಮಾಡ್ಬೇಕು, ಅದ ಉಳಿತೈತಿ. ಒಂದೇನಂದ್ರ ಬೇಕಾದಂತ ಮಳೆ ಆಗ್ಲಿ, ಬೇಕಾದಂತ ಬಿಸಿಲು ಬೀಳಲಿ, ಬರವನ್ನು ಸಹಿಸ್ತಾವ ಮತ್ತು ಅತಿವೃಷ್ಟಿನೂ ಸಹಿಸಿಕೊಂಡು ಬೆಳೆಯುವಂತ ಗುಣ ನಮ್ಮ ಜವಾರಿ ತಳಿಗಳಿಗೆ. ಜವಾರಿ ಬೀಜಗಳು ತಾವು ಗಟ್ಟಿಯಾಗಿರ್ತಾವು, ನಮ್ಮನ್ನು ಗಟ್ಟಿ ಮಾಡ್ತಾವ. ಅಷ್ಟ ಅಲ್ಲ, ನಮ್ಮನ್ನ ನಂಬಿಕೊಂಡಿದ್ದಂತಾವ ನಮ್ ಜಾನುವಾರುಗಳಿಗೆ ಒಳ್ಳೆ ಮೇವು ಕೊಡ್ತಾವ, ಉತ್ಕೃಷ್ಟವಾದಂತ ಮೇವು ಕೊಡ್ತಾವ. ಈಗೆಲ್ಲ ನೋಡ್ರಿ, ಈ ಬೇರೆ ಬೇರೆ ಪ್ಯಾಟಿಯಿಂದ ಪೀಡ್ಸ್ ತಂದು ಹಾಕೋದು, ಬೇರೆ ಈ ಹೈಬ್ರಿಡ್ ಹುಲ್ಲುಗಳು ಬರ್ತಾ ಇದ್ದಾವು. ಅದಕ್ಕಿಂತ ಈ ನಮ್ ಜವಾರಿ ಭತ್ತದ ಹುಲ್ಲುಗಳ, ಜವಾರಿ ಕಣಕಿ, ಜೋಳದ ಕಣಕಿ, ಇವೆಲ್ಲ ನಾವು ರಾಗಿ ಕಣಕಿ, ಇವೆಲ್ಲ ದನಕ್ಕೆ ಹಾಕೋದ್ರಿಂದ ಗಟ್ಟಿಮುಟ್ಟಾಗಿರ್ತಾವ. ಓಕೆ ಸರ್, ಈಗ ನಮ್ಮ ರೈತರಿಗೆ ಅವ್ರಿಗೆ ಏನಾದ್ರೂ ನಾಟಿ ತಳಿಗಳು ಬೇಕು, ಬೀಜಗಳು ಬೇಕು ಅಂತಂದ್ರೆ ನೀವು ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ? ಮೇಡಮ್, ನಾವು ಯಾರಿಗಾರ ಬೇಕಂತ ಬಂದ್ರೆ 1 ಕ್ವಿಂಟಲ್ ಗೇರ್ ನಾವ್ ಯಾರಿಗ್ ಕೊಡಂಗಿಲ್ಲ. ನಾವು ಮುಷ್ಟಿ ಕೊಡ್ತೇವೆ, ಬೇಕಾದ್ರೆ 1 ಕೆಜಿ ಕೊಡ್ಬೋದು, ಅರ್ಧ ಕೆಜಿ ಅವ್ರು ಮಾಡ್ಕೋಬೇಕ. ನಾವು ಇಡೀ ಜಗತ್ತಕ್ಕೆ ಕ್ವಿಂಟಲ್ ಗಂಟೆ ಬೆಳೆಸ್ಕೊಡಕ್ ನಮ್ಮಿಂದ ಆಗೋದಿಲ್ಲ. ನಾವು ಮುಷ್ಟಿ ಬೀಜವನ್ನ ಅವ್ರು ಬೇಕಾದಷ್ಟು ಮಾಡ್ಕೋಬಹುದು. ಒಟ್ಟ ನಿಮ್ಮ ಸಂಪರ್ಕ ಮಾಡಿದ್ರೆ ನೀವು ಬೀಜಗಳನ್ನ ಕೊಡ್ತೀರಿ? ಹೌದು ಮೇಡಮ್, ನಾನು ನಂಬರ್ ಕೊಡ್ತೀನಿ, ಬೇಕಾದ್ರೆ ತೋಡ್ರಿ. ಓಕೆ ಸರ್, ಈಗ ಇವತ್ತು ಕೊನೆ ದಿನ ಮೇಳ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಕೊನೆದಾಗಿ? ಮೇಡಮ್, ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಬಂತ್ರಿ. ನಾವು ಸುಮಾರು ಇಲ್ಲಿ ತರಕಾರಿ ಬೀಜಗಳನ್ನ ಮಾರಾಕಿಟ್ರೆ ಸುಮಾರು ಒಂದು 30,000 ರೂಪಾಯಿ ಬೀಜ ಹೋಗಿದಾವ. ನಮಗ ಬೀಜ ಇರುವಂಗ ಅದಾವ, ಬೀಜ ಇನ್ನ ಕರ್ಗೆಲ್ಲಿ ನೋಡ್ಬೋದು ಅಲ್ಲಿ. ಆದ್ರೂ 30,000 ರೂಪಾಯಿ ನಮ್ ಕಿಶೆ ತುಂಬೈತಿ.
ಅಂದ್ರೆ ಜವಾರಿಕ ಜನ ಹೊಳ್ತಾ ಇದಾರ ಅನ್ನೋದು ನಮ್ಗೆ ಈಗ ಗೊತ್ತಾಗದ. ಅರಿವಾಗ್ತಾ ಇದೆ ಜನಗಳಿಗೆ. ಜನಗಳಿಗೆ ಅರ್ಥ ಆಗತ್ರಿ ಇವತ್ತು. ಓಕೆ ಸರ್, ಓಕೆ, ಧನ್ಯವಾದ ಸರ್. ನಮಸ್ತೆ. ನೀವು ರಾಜ್ಯಪಾಲರಿಂದ ಸರ್ಕಾರದಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀವು ಪಡೆದಿರೋದ್ರಿಂದ ನಮಗೂ ಕೂಡ ಖುಷಿ ಆಯ್ತು. ಮತ್ತು ಓದಿದ್ದು ತುಂಬಾ ಕಡಿಮೆ, ಅದರಲ್ಲಿ ಇಂತಹ ನಿಮ್ಮ ಸಾಧನೆ ಮೇಡಮ್ ಇಂಪಾರ್ಟೆಂಟ್ ಅಲ್ಲ ಅದನ್ನ ನೀವು ಸಾರಿ ಹೇಳ್ತಾ ನೀವು ಹೇಳಿದ್ರಲ್ಲ ಈಗ ನನಗೆ ಕೇಂದ್ರ ಸರ್ಕಾರದಿಂದಾನು ಬಂದೈತ್ರಿ ಅವಾರ್ಡ್. ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಹೇಳಿ, ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಬಂದೈತಿ. 2012 ಬಂದೈತಿ, ರಾಷ್ಟ್ರಪತಿಯಿಂದ ಕೊಟ್ಟಾರ್ರಿ. ಈಗ ರಾಜ್ಯಪಾಲರಿಂದ ನಾವು ಧಾರವಾಡ ಯೂನಿವರ್ಸಿಟಿ ಅವ್ರನ್ನ ಎಷ್ಟ ಅಗ್ರಿ ಯೂನಿವರ್ಸಿಟಿ ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಮ್ಮಂತ ರೈತರನ್ನ ಗುರುತಿಸತಾರಲ್ಲ, ಗುರುತಿಸಿ ನೋಡಿ ಡಾಕ್ಟರೇಟ್ ಒಬ್ಬ ದನ ಕಾಯುವಂತ ರೈತರಿಗೆ ಡಾಕ್ಟರೇಟ್ ಕೊಡ್ತಾರ ಅಂದ್ರೆ ನಾವು ಮೆಚ್ಚಬೇಕಲ್ರಿ. ಈ ರೈತರ ಹೆಮ್ಮೆ ಪಡುವಂತ ಇಡೀ ನಮ್ಮ ರೈತ ಕುಲಕ ಸಿಕ್ಕಂತದೊಂದು ಗೌರವ ಇದೆ. ಧನ್ಯವಾದ ಸರ್. ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ನಿಮ್ಮ ಟೈಮ್ ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನೋಡಿದ್ರಲ್ಲ ರೈತ ಬಾಂಧವರೇ, ನಾಟಿ ಬೀಜಗಳನ್ನ ನಾವೇ ಉಳಿಸ್ಬೇಕು, ನಾವೇ ಅದನ್ನ ಬಳಸಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಕೃಷಿ ಭೂಮಿಯನ್ನು ಕೂಡ ಆರೋಗ್ಯವಾಗಿರ್ಬೇಕು. ನಿಮ್ಗೇನಾದ್ರೂ ಬೀಜ ಬೇಕಿದ್ರೆ ನಿಮ್ಗೆ ಕ್ವಿಂಟಲ್ ಗಟ್ಟಲೆ ಇವರು ಬೀಜ ಕೊಡಲ್ಲ, ಮುಷ್ಟಿ ಬೀಜ ಕೊಡ್ತಾರೆ. ನೀವು ಕ್ವಿಂಟಲ್ ಮಾಡುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅದಕ್ಕಾಗಿ ಅವರು ನಿಮ್ಗೆ ಅವರ ಸಂಪರ್ಕ ನಂಬರ್ ಕೂಡ ಇರುತ್ತೆ, ನೀವು ಅವ್ರಿಗೆ ಕರೆ ಮಾಡೋ ಮೂಲಕ ಅವರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.